ಸೀರಿಯಸ್ ಪಾತ್ರ ಇಲ್ಲ. ಈ ಸಿಚುವೇಶನ್ಗೆ ಈ ಎಪಿಸೋಡ್ಸ್ಗೆ ಮಾತ್ರ ಸೀರಿಯಸ್ ಆಗಿರ್ಬೇಕು ಕೋರ್ಟಲ್ಲಿ. ಆ್ಯಕ್ಚುಲಾಗಿ ನಮಗೆ ಇದನ್ನು ಹ್ಯೂಮರಸ್ ಆಗೂ ಮಾಡ್ಬೋದು, ಬಟ್ ಅದ್ರ ಕಲರ್ ಬೇರೆ ಆಗುತ್ತೆ. ಸೊ ಡೈರೆಕ್ಟ್ರಿಗೆ ಅದು ಸೀರಿಯಸ್ ಆಗಿ ಬೇಕು. 60% ಕಾಮಿಡಿ ಇದೆ, ಇನ್ನು ಇದೊಂದು 40% ಹಿಂಗೆ ಸೀರಿಯಸ್ ಆಗಿರಲಿ ಆನ್ ಒರಿಜಿನಲ್ ನೋಟು. ಹೇಗೆ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗುತ್ತೆ ಅದೇ ಥರ ಇರಲಿ ಅಂತ. ಸೊ ಅದೇ ಥರ ಮಾಡಿದರೆ ವಿಶೇಷ ಏನಂದರೆ ಈ ಪಿಕ್ಚರಲ್ಲಿ ಇವರು ತುಂಬ ಆಡಿಷನ್ ಮಾಡಿರೋದ್ರಿಂದ ಫಸ್ಟ್ ಟೈಮ್ ಜಡ್ಜ್ಗಳನ್ನೆಲ್ಲ ಕ್ಯಾರೆಕ್ಟರ್ಸು, ಅಡ್ವೊಕೇಟ್ ಕ್ಯಾರೆಕ್ಟ್ರು ಅವ್ರನ್ನೆಲ್ಲ ನೋಡಿದಾಗ ಭಾಳ ಖುಷಿ ಆಯಿತು. ಅವರೆಲ್ಲ ಆಲ್ಮೋಸ್ಟ್ ರಿಯಲಿಸ್ಟಿಕ್ ಆಗಿದ್ದಾರೆ. ಸೊ ದಟ್ ಈಸ್ ಒನ್ ಪ್ಲಸ್ ಪಾಯಿಂಟು. ಪ್ಲಸ್ ನಮ್ಮ ಸಾರ್ ಫ್ರೆಂಡ್ ಒಬ್ಬರು ಅಡ್ವೊಕೇಟ್ ಇದ್ದಾರೆ, ಅವರು ಫ್ಯಾಮಿಲಿ ಕೋರ್ಟಲ್ಲೇ ಪ್ರಾಕ್ಟೀಸಿಂಗು. ಸೊ ನಮ್ಮ ಏನೇನು ಈಗ ಯಾಕಂದರೆ ನಮಗೆ ಪ್ರೊಸೀಡಿಂಗ್ಸ್ ಎಲ್ಲ ಗೊತ್ತಿರಲ್ಲ, ಸೊ ಅವ್ರನ್ನ ಕೇಳ್ಕೊತೀವಿ. ಸೊ ಹೌ ಟು ಪ್ರೆಸೆಂಟ್ ಅವರ್ ಸೆಲ್ಫ್ ಇನ್ ಕೋರ್ಟ್, ಅದೆಲ್ಲ ಸ್ವಲ್ಪ ಹಾಸ್ಯಾಸ್ಪದವಾಗಿ ಇರಬಾರ್ದು ಅನ್ನೋದಕ್ಕೋಸ್ಕರ ಅವರು ಇಲ್ಲೇ ಎಲ್ಲ ಇದರ ಹೆಲ್ಪ್ ಮಾಡಿದ್ದಾರೆ ತುಂಬ ಭಾಳ. ಇಲ್ಲೇ ಶ್ರೀನಿವಾಸ್ ಅಂತ ಅವ್ರ ಫ್ಯಾಮಿಲಿ ಕೇಸಸ್ ಹ್ಯಾಂಡಲ್ ಮಾಡ್ತಾರೆ. ಸೊ ಅವರು ಒಂದು ಹೆಲ್ಪ್ ಆಗಿದೆ. ಮತ್ತು ಈ 2 days ಪಾಪ ಇವ್ರಿಗೇನು ಕೆಲಸ ಇರಲಿಲ್ಲ, ಬಟ್ ಅದು ಬೇರೆ ಕಡೆ ಎಲ್ಲ ಕೆಲಸ ಇರುತ್ತೆ. ಇನ್ನು ಅವರು ನಮ್ಮ ಅಸಿಸ್ಟೆಂಟ್ ಆಗಿರ್ತಾರೆ, ಅವ್ರಿಗೂ ಜಾಸ್ತಿ ಕೆಲಸ ಇಲ್ಲ ಇಲ್ಲಿ ಕೋರ್ಟಲ್ಲಿ, ನನಗೆ ಜಾಸ್ತಿ. ಪ್ರೆಸೆಂಟ್ ಎಷ್ಟು % ಶೂಟಿಂಗ್ ಕಂಪ್ಲೀಟ್ ಆಗಿದೆ ಸರ್? ಒಂದು 20 days ಶೂಟಿಂಗ್ ಆಗಿದೆ. ಸೊ ಇನ್ನು ಅನದರ್ 25 days ಶೂಟಿಂಗ್ ಇದೆ. ನಿಮ್ಮನ್ನ ಇದುವರೆಗೂ ಕಾಮಿಡಿ ಪಾತ್ರಗಳು ನೋಡಿರೋ ಜನ ಸಡನ್ ಆಗಿ ಸೀರಿಯಸ್ ಅಂತಂದ್ರೆ ತಗೊಂತಾರಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸಿಚುಯೇಷನ್ಸ್ ಹೆಂಗೆ ಡಿಮ್ಯಾಂಡ್ ಮಾಡುತ್ತೆ ಅದ್ರ ಮೇಲೆ ಮಾಡಬೇಕು. ಬರೀ ಕಾಮಿಡಿ ಒಳಗಡೆ ಸೀರಿಯಸ್ ಮ್ಯಾಟ್ರ್ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಲ್ಲೆಲ್ಲಿ ಸೀರಿಯಸ್ ಹೇಳಬೇಕು ಅಲ್ಲಿ ಸೀರಿಯಸ್ ಆಗಿ ಹೇಳಬೇಕು. ಕಾಮಿಡಿ ಫ್ಲೋ ಯು ಟೋಲ್ಡ್ ಮೀ ನೋ ಇಟ್ಸ್ ಎ ಕಾಮಿಡಿ. ಆಕ್ಚುಲಿ ಕಾಮಿಡಿನೇ ಜಾಸ್ತಿ ಇರೋದು. 65% ಕಾಮಿಡಿನೇ ಇರೋದು ಸರ್. ಏನು ನಮಗೆಲ್ಲ ಆ್ಯಕ್ಚುಲಿ ನನಗೂ ಕೋಮಲ್ ಸರ್ನ ಅದರಲ್ಲೇ ತುಂಬ ನೋಡೋಕೆ ಇಷ್ಟ. ಬಟ್ ಕೋಮಲ್ ಸರ್ನ ಇದು ಒಂದು ಆ್ಯಂಗಲ್ ನಾನು ಕೆಂಪೇಗೌಡ ಅದರಲ್ಲೆಲ್ಲ ನೋಡಿದ್ವಿ. ಸೊ ಇಲ್ಲ ಕೋಮಲ್ ಸರ್ ಎರಡೂ ಥರ ಮಾಡಿಸೋಣ ಒಂದೇ ಮೂವಿನಲ್ಲಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಬಟ್ ಎರಡೂ ಬೇಕು. ನಾನು ಯಾವಾಗಲೂ ಯೋಚನೆ ಮಾಡೋದು ಸ್ವೀಟ್ ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ, ಬರೀ ಕಾಮಿಡಿ ಎಂಡ್ ತನಕನೂ. ಬಟ್ ಸ್ವಲ್ಪ ಖಾರನೂ ಇರಲಿ ಅಂತ. ಸೊ ಬೋತ್ ಫ್ಲೇವರ್ ಅದು ಒಂದು ರೀತಿ. ಆ್ಯಕ್ಚುಲಿ ನಾವು ಸುಮ್ಮನೆ ನಮಗೂ ಬರ್ತಾರೋ ಇಲ್ವೋ ಅನ್ನೋ ಡೌಟಲ್ಲೇ ಕಾಲ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಫಸ್ಟು ನಾನು ಕತೆ ಹೇಳಿದಾಗ ಇಮಿಡಿಯೇಟ್ ಆಗಿ ಡಿಸೈಡ್ ಓಕೆ ನಿಜ ಇಟ್ಸ್ ನಾಟ್ ಇಮಿಡಿಯೇಟ್ ಆಗಿ ಐ ಸೆಡ್ ಓಕೆ. ಆಫ್ಟರ್ ಶಿ ಗೇವ್ ಮಿ ಸೋ ಮೆನಿ ಡೈಲಾಗ್ ಐ ಸೆಡ್ ಸರ್ ಬೇಡ ಸರ್, ಇದು ಬೇಡ ತುಂಬ ನಾನು. ಸೊ ಸರ್ ಇಲ್ಲ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಇರೋದು ಅಂದರೆ ಮೋರ್ ದೆನ್ ಬೇರೆ ಏನೋ ಫೈನಾನ್ಷಿಯಲ್ ಏನೇ ಇದ್ರು ಅವರು ಅಷ್ಟು ಇದ್ರೂ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆ ಡೈಲಾಗ್ ನೋಡಿದ್ಮೇಲೂ ಇಲ್ಲ ನಾನು ಮಾಡ್ತೀನಿ ಇದು ಅಂತ ಅದು ಅವರೇ ಒಂದು ಇಂಟ್ರೆಸ್ಟ್ ತಗೊಂಡು ಇಲ್ಲ ಮಾಡಿ. ಫಸ್ಟ್ ಕತೆ ಹೇಳಿದ ತಕ್ಷಣನೇ ಅದಕ್ಕೂ ತುಂಬ ಇಷ್ಟ ಆಯಿತು. ಇದು ಬೇರೆ ಥರದ್ದೇನೋ ಕತೆ. ಈ ಪೋಸ್ಟರ್ಗೆ ಪಡ್ಬೇಕು. ಹೌದು ಸರ್. ಆ್ಯಕ್ಚುಲಿ ತೆನಾಲಿ DLLB ಸ್ಕೂಟರ್ ಎಲ್ಲ ಆ ಫೋಟೋ ಅದೇ ಹೇಳಿದ್ರು ಸರ್. ಆ್ಯಕ್ಚುಲಿ ತುಂಬ ಇಷ್ಟ, ಚೆನ್ನಾಗಿದೆ, ನಾನು ಮಾಡ್ತೀನಿ ಇನ್ನೂ ನನಗೆ ನೆನಪಿಲ್ಲ. ಸೊ ಹಾಗಾಗಿ ಸ್ಟಾರ್ಟ್ ಆಯ್ತು. ಅದು ನಮಗೂ ಸ್ವಲ್ಪ ಡೌಟ್ ಇತ್ತು ಬರ್ತಾರೋ, ಏಕೆಂದರೆ ನಮ್ಮದು ಬೇರೆ ಪ್ರೊಡಕ್ಷನ್ ಹೌಸ್ ಕಂಪೇರ್ ಮಾಡಿದ್ರೆ ನಮ್ಮದೇ ಆದ ಒಂದು ಲಿಮಿಟೇಷನ್ ಇದೆ. ಬಟ್ ಒಂದು ಭಯ ಆಯಿತು. ಆದ್ರೂ ಸರ್ ಫಸ್ಟು ಟೈಮ್ ನಾವು ಅಪ್ರೋಚ್ ಮಾಡೋದು ದಿವಸನೇ ಹೇಳಿದ್ದು ನನಗೆ ಸಖತ್ ಖುಷಿ ಆಯಿತು. ಕೋಮಲ್ ಸರ್ಗೂ ನನ್ನ ಕತೆ ಹೇಳಿದಾಗ ಕೋಮಲ್ ಸರು ಅದೇ ಹೇಳಿದ್ರು, ಇಲ್ಲ ಮಾಡೋಣ ಇದು ಚೆನ್ನಾಗಿದೆ, ನಾನು ಲಾಯರ್ ಪಾತ್ರ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಸರು ಅದೇ ಹೇಳಿದಾಗ ನನಗೆ ಆ್ಯಕ್ಚುಲಾಗಿ ತುಂಬ ಸಖತ್ ಖುಷಿ ಆಯಿತು. ಓವರಾಲ್ ನಾವೇನು ಎನರ್ಜಿ ಹಾಕೋಕ್ಕೆ ಸಿನಿಮಾ ಮಾಡೋಕ್ಕೆ ಅದು ನನಗೆ 2 ಬಿಗ್ ಪಿಲ್ಲರ್. ಸರ್ ರಮೇಶ್ ಸರ್ ಅಂದರೆ ಅವರು ಬೇರೆ ಸಿನಿಮಾದಲ್ಲಿ ತುಂಬ ವಿಲನ್ ಮಾಡಿದ್ದಾರೆ. ಇಲ್ಲೇ ಎಲ್ಲ ಹೇಳ್ಬಿಡ್ತಾರೆ. ಇಲ್ಲ ಬೇರೆ ಥರನೇ ನೋಡ್ತೀರಾ, ವಿಲನ್ ಅಂತ ಹೇಳೋಕ್ಕಾಗಲ್ಲ, ಬೇರೆ ಥರ ನೋಡ್ತೀರಾ ಅಷ್ಟೇ. ಲಾಯರ್ ಫೇಮಸ್ ಆರ್ಗ್ಯುಮೆಂಟ್ಸ್ ಒಂದು ಕಡೆ ಒಂದು ಇದಿದೆ, ಆರ್ಗ್ಯುಮೆಂಟ್ಸ್ ಇರುತ್ತೆ ಅಷ್ಟೇ, ಬೇರೆ ಏನು ಇರಲ್ಲ. ಒಂದು ಕೇಸ್ ಅಂತ ಹೇಳಿದ ಮೇಲೆ ಒಬ್ರು ಫೇವರ್ ಆಗಿ ಆರ್ಗ್ಯೂ ಮಾಡ್ತಾರೆ, ಇನ್ನೊಬ್ರು ನಾನ್ ಫೇವರ್ ಆಗಿರ್ತಾರೆ ಅಷ್ಟೇ. ಬಡವರ ಪಕ್ಷ ಲಾಯರು, ಅದೇ ಬಿಲೋ ದ ಪಾವರ್ಟಿ ಲೈನ್ ಕ್ಲೈಂಟ್ ಲಾಯರು. ಚೆನ್ನಾಗಿದೆ. ಡೈಲಾಗ್ಸ್ ಸೂಪರ್, ರೈಟಿಂಗ್ ಸೂಪರ್. ಸರ್ ವರ್ಸಟೈಲ್ ಆಕ್ಟರ್ ಅಂತ ನಮ್ಗೆಲ್ರಿಗೂ ಗೊತ್ತು, ಆದ್ರೆ ಈ ಪಾತ್ರಕ್ಕೆ ಅವ್ರನ್ನೇ ಏನಕ್ಕೆ ಚೂಸ್ ಮಾಡಿದ್ರಿ ನೀವು? ಅದೊಂದು ರೀಸನ್ ಬಿಟ್ಟು ಬೇರೆ ಏನು ಇಲ್ಲ. ಅದು ನನ್ನ ಆ್ಯಕ್ಚುಲ್ ಆಗಿ ರೈಟಿಂಗ್ ಬರೆಯುವಾಗಲೇ ನನಗೆ ಒಂದೇನೋ ಇಮ್ಯಾಜಿನೇಷನ್ ಬರ್ತಾ ಇರುತ್ತೆ. ಸೊ ಸರ್ ನಾನು ತುಂಬ ಸಿನಿಮಾ ನೋಡಿದ್ದೀನಿ. ನಾನು
ಹೈದರಾಬಾದಲ್ಲಿ ಕೆಲಸ ಮಾಡಿದ್ದೀನಿ 3 ವರ್ಷ. ಸೊ ಹಾಗಾಗಿ ನನಗೂ ಸ್ವಲ್ಪ ತೆಲುಗು ಗೊತ್ತಿತ್ತು. ತುಂಬ ಸಿನಿಮಾ ನೋಡಿದ್ದೀನಿ ನಾನು. ಸರ್ದು ತುಂಬ ವೇರಿಯೇಷನ್ ಪಾತ್ರಗಳು ನೋಡಿದ್ದೀನಿ ನಾನು. ಕೋಮಲ್ ಸರ್ದು ಹೇಗೆ ನೋಡಿದ್ವಿ, ಒಂದು ಸೀರಿಯಸ್ಸು ಕಾಮಿಡಿ. ಸರ್ದು ಅಷ್ಟೇ, ಕಾಮಿಡಿ ಫೇಸು ಇದೆ, ಸೀರಿಯಸ್ಸು ಇದೆ. ಆ್ಯಕ್ಚುಲಿ ಕಾಮಿಡಿದೂನಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು, ಸೀರಿಯಸ್ಸಲ್ಲೂ ತುಂಬ ಮಾಡ್ತಾರೆ. ಸೊ ನನಗೆಲ್ಲ ಕತೆ ಬರೆಯುವಾಗ ಕ್ಯಾರೆಕ್ಟರ್ಗಳು ಮಾಡ್ತಾ ಇರುವಾಗ ನನಗೆ ಸಡನ್ನಾಗಿ ಥಾಟ್ ಬಂದಿದ್ದು ರಮೇಶ್ ಸರ್. ಒಂದು ಸರಿ ರಮೇಶ್ ಸರ್ ಅಂತ ಅನ್ಕೊಂಡ್ಮೇಲೆ ಇನ್ಫ್ಯಾಕ್ಟ್ ನಾನು ನೀರಜ್ಗೂ ಅದೇ ಹೇಳ್ತಾ ಇದ್ದೆ, ಇಲ್ಲ ನೀರಜ್ ಆಗಲ್ಲ, ಇದು ಇವ್ರ ಕೈಯಲ್ಲಿ ಮಾಡಿಸ್ಲೇಬೇಕು ಅಂತ. ಬಟ್ ನಮ್ಗೆ ನಿಜವಾಗ್ಲೂ ಗಾಡ್ ಗ್ರೇಸು, ಲಕ್ಕಿಲಿ ಸರ್ ಫಸ್ಟ್ ಇದರಲ್ಲೇ ಒಪ್ಕೊಂಡ್ರು, ಇಲ್ಲಾಂದ್ರೆ ಒಪ್ಪಿಸ್ತಿದ್ವಿ. ವೆರಿ ಗುಡ್, ಐ ಶುಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತಿದೆ. ಸ್ಟಾರ್ ಕಾಸ್ಟನ್ನು ನೋಡ್ತಾ ಇದ್ದೀರಾ, ಇಟ್ಸ್ ವೆರಿ ಗ್ರ್ಯಾಂಡ್ ಆ್ಯಂಡ್ ತುಂಬ ಕಲಿಯೋಕ್ಕಿದೆ. ನಾನು ಆ್ಯಕ್ಚುಲಿ ಸೈನ್ ಮಾಡೋದು ಮುಂಚೆನೇ ನನಗೆ ಅದೊಂದು ಐಡಿಯಾ ಇತ್ತು ದಟ್ ಐ ವಿಲ್ ಗೆಟ್ ಅ ಲಾಟ್ ಟು ಲರ್ನ್ ಇನ್ ದಿಸ್ ಫಿಲ್ಮ್ ಅಂತ. ಆ ಥರನೇ ಆಗ್ತಿದೆ. ಕೋಮಲ್ ಸರ್ ಮತ್ತು ರಾವ್ ಸರ್ನ ಜಸ್ಟ್ ಪರ್ಫಾರ್ಮ್ ಮಾಡೋದು ನೋಡೋದ್ರಲ್ಲೇ ತುಂಬ ಕಲಿಯೋಕ್ಕಿದೆ. ಸೊ ಐ ಥಿಂಕ್ ಐ ಆಮ್ ಜಸ್ಟ್ ಟೇಕಿಂಗ್ ಇನ್ ಎವ್ರಿಥಿಂಗ್ ಆ್ಯಂಡ್ ಎಂಜಾಯಿಂಗ್ ಇಟ್. ರಾವ್ ಸರ್ ಜೊತೆ ನಿಮ್ಮದು ಕಾಂಬಿನೇಷನ್ ಅದನ್ನು ಸಿನಿಮಾಲಿ ನೋಡಿ. ಇವಾಗ ಒಂದೇ ಸೆಟ್ಟಲ್ಲಿ ಇದ್ದೀವಿ, ಸಸ್ಪೆನ್ಸ್ ಇಲ್ಲ ಇದೆ. ಬಟ್ ಅವ್ರ ಜೊತೆ ಮಾತಾಡೋಕ್ಕೆ ಸಿಕ್ತು. ಸೊ ನಾನು ಅವ್ರಿಗೆ ಸ್ವಲ್ಪ ಕ್ವೆಶನ್ಸು ಕೇಳಿದೆ. ಹೋಪ್ ಐ ಡಿಡ್ ನಾಟ್ ಡಿಸ್ಟರ್ಬ್ ಯು ಆಲ್. ಸೊ ಇಟ್ ವಾಸ್ ವೆರಿ ಗುಡ್ ಕಾನ್ವರ್ಸೇಷನ್. ಯಾರೋ ಟಿಪ್ಸ್ ತಗೊಳ್ತಾ ಇದ್ದೀರಾ ಸರ್ ಇಂದ ಆ್ಯಕ್ಟಿಂಗ್ ವೈಸ್? ಐ ಥಿಂಕ್ ಅವ್ರನ್ನ ಆ್ಯಸ್ ಎ ಸೆಡ್ ಇಬ್ಬರು ಅವ್ರು ಪರ್ಫಾರ್ಮ್ ಮಾಡ್ತಾರೆ ಅಲ್ವಾ, ಆವಾಗ ನಾವು ಬರೀ ಕೂತ್ಕೊಂಡು ಅವ್ರನ್ನ ನೋಟಿಸ್ ಮಾಡಿದ್ರೇ ತುಂಬ ಎಲ್ಲ ಕಲಿಯಕ್ಕೆ ಸಿಗುತ್ತೆ. ಸೊ ಐ ಥಿಂಕ್ ಹೆಂಗಿರಿ ಸರ್ ರೋಲ್ ಎಲ್ಲ ಸಿನಿಮಾದಲ್ಲಿ? ನಿಮ್ಗೆ ಚೆನ್ನಾಗಿ ನೋಡ್ಕೊಂತ ಇದ್ರೆ ಎಲ್ಲ ಚೆನ್ನಾಗಿ? ಸದ್ಯಕ್ಕೆ ಏನು ಮಾತಾಡಿಲ್ಲ ಇಲ್ಲ, ಬಟ್ ತುಂಬ ಖುಷಿ ಆಗುತ್ತೆ. ಅಂದರೆ ಕೋಮಲ್ ಅಂದರೆ ನನ್ನ ಪ್ರಕಾರ ಕನ್ನಡದಲ್ಲಿ ಟೈಮಿಂಗಲ್ಲಿ ನಂಬರ್ 1 ಕೋಮಲ್ ಅನಿಸುತ್ತೆ. ಅಂದರೆ ಆ ಟೈಮಿಂಗ್ನ ಮ್ಯಾಚ್ ಮಾಡೋದು ಯಾರಿಗೂ ಆಗಲ್ಲ. ಅದೊಂಥರ ಇನ್ಸ್ಟಿಟ್ಯೂಟ್ ಥರ ಅವರು. ಸೊ ಅವ್ರ ಜೊತೆಗೆ ನನ್ನ ಅದೃಷ್ಟನೇನು, ಲಾಸ್ಟ್ ಒಂದು 5 ಸಿನಿಮಾ ಜೊತೆಗೆ ಮಾಡ್ಕೊಂಡೇ ಬಂದಿದ್ದೀನಿ. ಹಿಂದೆ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಈಗ ಮುಗಿದಿದೆ. ಈ ಸಿನಿಮಾ ಇದೊಂದು ಅದೃಷ್ಟ ಅವ್ರ ಜೊತೆ ವರ್ಕ್ ಮಾಡುವಂಥದ್ದು. ಅದರಲ್ಲೂ ಆಫೀಸ್ ಅಸಿಸ್ಟೆಂಟು, ಕಾಮಿಡಿ ಕಚೇರಿ ಸಾಕಷ್ಟಿದೆ. ಇನ್ನು ಮಿಕ್ಕಂತೆ ನಮ್ಮ ನಿರ್ದೇಶಕರು ಅವಕಾಶ ಕೊಟ್ಟಿದ್ದಾರೆ. ಹಾಗೆಯೇ ದೊಡ್ಡ ಇವ್ರ ಜೊತೆ ಕೂರೋದೇ ನನಗೊಂದು ಹೆಮ್ಮೆ, ಖುಷಿ ಅನಿಸ್ತಾ ಇದೆ ಸರ್. ತುಂಬ ಖುಷಿ ಆಗ್ತಿದೆ ನಿಮ್ಮಂಥ ಆ್ಯಕ್ಟ್ರ್ ಜೊತೆ ನಾವು ಇದೀವಲ್ಲ ಈ ಸಿನಿಮಾದಲ್ಲಿ ಅಂತ. ಈಗ ನೋಡಿದ್ಮೇಲೆ ಕಾಮಿಡಿ ಬಂದು ಶೂಟಿಂಗಲ್ಲಿ ಸಿ ಇಸ್ ಫೇಸ್ ಗೆಟಿಂಗ್ ಲಾಫ್. ಖುಷಿ ಆಗ್ತದೆ ಅಷ್ಟೇ. ನೈಸ್. ಓಕೆ, ಥ್ಯಾಂಕ್ ಯು. ಸೊ ನೈಸ್, ಥ್ಯಾಂಕ್ ಯು.